ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಈ ಕ್ಷಣದ ಅತ್ಯಂತ ದುಃಖದ ಬ್ರೇಕಿಂಗ್ ನ್ಯೂಸ್. ದಕ್ಷಿಣ ಭಾರತದ ಚಿತ್ರರಂಗದ ಇತಿಹಾಸದಲ್ಲೇ ಇನ್ನು ಮುಂದೆ ಎಂದೂ ಕೇಳಿಸದ ಆ ಒಂದು ದೈವಿಕ ಧ್ವನಿ ಇವತ್ತು ಮೌನವಾಗಿದೆ. ವೀಕ್ಷಕರೇ, ನಮ್ಮ ಹೆಮ್ಮೆಯ ಗಾನಕೋಗಿಲೆ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ ಅಮ್ಮ ಇನ್ನಿಲ್ಲ. ಕೇವಲ ಒಂದು ಭಾಷೆಯಲ್ಲ, ಬರೋಬ್ಬರಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಗೀತೆಗಳಿಗೆ ಜೀವ ತುಂಬಿದಂಥ ಮಹಾನ್ ಚೇತನ ಇವತ್ತು ಹಂತದಲ್ಲಿ ಲೀನವಾಗಿದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಜಾನಕಿ ಅಮ್ಮ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಜಾನಕಿಯವರು ಕಳೆದ ಕೆಲವು ಸಮಯದಲ್ಲಿ ಮೈಸೂರಿನಲ್ಲಿ ವಾಸವಾಗಿದ್ದರು. ಅವರ ಆರೋಗ್ಯವನ್ನು ನವೀನ್ ಎಂಬ ಕೇರ್ಟೇಕರ್ ನೋಡ್ಕೊಳ್ತಾ ಇದ್ದರು. ಜುಲೈ 11 ಸಂಜೆ ಅವರಿಗಿದ್ದಕ್ಕಿದ್ದ ಹಾಗೆ ಹೃದಯಾಘಾತ ಸಂಭವಿಸಿದ ತಕ್ಷಣ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದಾದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಅವರ ಮೊಮ್ಮಗಳು ಅಪ್ಸರಾ ವೈದ್ಯುಲೆ ಅವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಭಾವುಕ ಪೋಸ್ಟನ್ನು ಹಂಚ್ಕೊಳ್ತಾರೆ. ನನ್ನ ಪ್ರೀತಿಯ ಅಜ್ಜಿ, ದಂತಕಥೆ ಎಸ್ ಜಾನಕಿ ನಮ್ಮನ್ನು ಅಗಲಿದ್ದಾರೆ. ಕೊನೆಯ ಕ್ಷಣದಲ್ಲಿ ಅವರು ತಮ್ಮ ಕುಟುಂಬಸ್ಥರ ನಡುವೆ ಶಾಂತಿಯುತವಾಗಿ ಕಣ್ಣು ಮುಚ್ಚಿದರು ಅಂತ ಹೇಳಿ ತಿಳಿಸ್ತಾರೆ. ವೀಕ್ಷಕರೇ, ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು, ಗೊತ್ತಿರದಂಥ ರಹಸ್ಯಗಳನ್ನು ಇವತ್ತು ಈ ಒಂದು ವಿಡಿಯೋ ಮುಖಾಂತರವಾಗಿ ಅವರಿಗಾಗಿ ಅರ್ಪಣೆ ಮಾಡೋ ಮುಖಾಂತರವಾಗಿ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಯಾಕೆಂದರೆ ನಿಮ್ಗೆ ಬಹಳಷ್ಟು ಸುದ್ದಿಗಳು, ಬಹಳಷ್ಟು ಮಾಹಿತಿಗಳು ಜಾನಕಿ ಅವರ ಬಗ್ಗೆ ತಿಳಿತಾ ಹೋಗುತ್ತೆ. ಅವರು 6 ದಶಕಗಳ ಕಾಲ ಭಾರತೀಯ ಸಂಗೀತ ಲೋಕವನ್ನು ಆಳದಂಥ ಈ ಅಪ್ರತಿಮ ಗಾಯಕಿಯ ಜೀವನ ಕೇವಲ ಹಾಡುಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಅವರ ಬದುಕಿನ ಪುಟಗಳನ್ನು ತಿರುವು ಹಾಕಿದ್ರೆ ಅಲ್ಲಿ ರೋಚಕವಾದಂಥ ಕಥೆಗಳಿದ್ದಾವೆ, ದಿಟ್ಟ ನಿರ್ಧಾರಗಳಿದ್ದಾವೆ, ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದ್ದಂಥ ರಹಸ್ಯಗಳು ಕೂಡ ಇದ್ದಾವೆ. ನೋಡಿ, ಮಹಾನಟಿ ಸಾವಿತ್ರಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಅವರಿಗೆ ನಾನು ಯಾವತ್ತಿಗೂ ಕೂಡ ಹಾಡೋದಿಲ್ಲ ಅಂತ ಜಾನಕಿ ಅಮ್ಮ ಶಪಥ ಮಾಡಿದ್ದು. ಯಾಕೆ ಗೊತ್ತಾ? ಒಮ್ಮೆಯೂ ಕೂಡ ಶಾಸ್ತ್ರೀಯ ಸಂಗೀತ ಕಲಿಯದಂಥ ಈ ಕೋಗಿಲೆ ದೇಶದ ಅತ್ಯುನ್ನತ ಪದ್ಮಭೂಷಣ ಪ್ರಶಸ್ತಿಯನ್ನೇ ಮುಲಾಜಿಲ್ಲದೆ ತಿರಸ್ಕರಿಸಿದ್ದು ಯಾವ ಕಾರಣಕ್ಕೋಸ್ಕರ ಗೊತ್ತಾ? 40ನೇ ವಯಸ್ಸಿನಲ್ಲೂ ಕೂಡ 16 ವರ್ಷದ ಹುಡುಗಿಯ ದನಿಯಲ್ಲಿ ಹಾಡಿ ಇಡೀ ದೇಶವೇ ಬೆರಗಾಗುವಂತೆ ಮಾಡಿದಂಥ ಧ್ವನಿಯ ಮಾಂತ್ರಿಕ ಶಕ್ತಿ ಏನಿತ್ತು? ಎಲ್ಲ ಕುತೂಹಲಕಾರಿ, ರೋಮಾಂಚನಕಾರಿ ಘಟನೆಗಳ ಸಂಪೂರ್ಣ ವಿವರಗಳನ್ನು ಒಳಗೊಂಡಂಥ ಇವತ್ತಿನ ಈ ವಿಶೇಷ ಸೆಗ್ಮೆಂಟ್ ಮೌನವಾಯಿತು ಗಾನಕೋಗಿಲೆ ಅಂತ. ಸ್ನೇಹಿತರೆ, 1950-60ರ ದಶಕದಲ್ಲಿ ನಟಿ ಸಾವಿತ್ರಿ ಮತ್ತು ಗಾಯಕಿ ಎಸ್ ಜಾನಕಿ ಇಬ್ಬರು ಕೂಡ ತಮಿಳು ಮತ್ತು ತೆಲುಗು ಚಿತ್ರರಂಗದ ಉತ್ತುಂಗದಲ್ಲಿದ್ದಂಥವ್ರು. ಒಂದು ಚಿತ್ರದ ಹಾಡಿನ ರೆಕಾರ್ಡಿಂಗ್ ಸಮಯದಲ್ಲಿ ಇಬ್ಬರ ನಡುವೆ ಸಣ್ಣ ವೈಮನಸ್ಸು ಕೂಡ ಉಂಟಾಗುತ್ತೆ. ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದಿದ್ದಂಥ ನಟಿ ಸಾವಿತ್ರಿ ಅವರು ಜಾನಕಿ ಅವರ ಗಾಯನದ ಶೈಲಿ ಮತ್ತು ಅವರ ದನಿಯ ಬಗ್ಗೆ ತಮಾಷೆ ಮಾಡ್ತಾರೆ. ಇದರಿಂದ ತೀವ್ರ ಬೇಸರಗೊಂಡಂಥ ಸ್ವಾಭಿಮಾನಿ ಜಾನಕಿ ಅಮ್ಮ ಅವರು ಇನ್ನು ಮುಂದೆ ನಾನು ಸಾವಿತ್ರಿ ಅವರಿಗೆ ಯಾವುದೇ ಸಿನಿಮಾಗಳಿಗೆ ಹಾಡೋದಿಲ್ಲ ಅಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಆದರೆ ಇವರಿಬ್ಬರ ದನಿ ಮತ್ತು ನಟನೆಯ ಕಾಂಬಿನೇಷನ್ ಇದೆಯಲ್ಲ, ಅದ್ಭುತವಾಗಿರ್ತಾ ಇತ್ತು. ಮುಂದೆ ಜಾನಕಿಯವರ ಪ್ರತಿಭೆಯನ್ನು ಅರಿತಂಥ ಸಾವಿತ್ರಿ ಅವರು ತಮ್ಮ ತಪ್ಪಿನ ಕ್ಷಮೆ ಯಾಚಿಸ್ತಾರೆ. ಆನಂತರ ಜಾನಕಿ ಅವರು ತಮ್ಮ ಶಪಥವನ್ನು ಮರೆತು ಸಾವಿತ್ರಿ ಅವರಿಗಾಗಿ ಸೂಪರ್ ಹಿಟ್ ಹಾಡುಗಳನ್ನು ಹಾಡ್ತಾರೆ. ಇನ್ನು 2013ರಲ್ಲಿ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದ ಅಂಗವಾಗಿ ಎಸ್ ಜಾನಕಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತೆ. ಆದರೆ ಜಾನಕಿ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ನೇರವಾಗಿ ನಿರಾಕರಣೆ ಮಾಡ್ತಾರೆ. ಪ್ರಶಸ್ತಿ ನಿರಾಕರಿಸಿದ ನಂತರ ಮಾತನಾಡಿದಂಥ ಅವರು, ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಸಂತೋಷ ಇದೆ, ಆದರೆ ಇದು ತುಂಬ ತಡವಾಗಿ ಬಂದಿದೆ. ನಾನು 5 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿದ್ದೀನಿ. ದಕ್ಷಿಣ ಭಾರತದ ಕಲಾವಿದರನ್ನು ಕೇಂದ್ರ ಸರ್ಕಾರ ಸರಿಯಾದ ಸಮಯಕ್ಕೆ ಗುರುತಿಸೋದಿಲ್ಲ. ನನಗೀಗ 75 ವರ್ಷ, ಈ ವಯಸ್ಸಿನಲ್ಲಿ ನನಗೆ ಪ್ರಶಸ್ತಿಯ ಅಗತ್ಯ ಕೂಡ ಇಲ್ಲ ಅಂತ ನೇರವಾಗಿ ಸಾರ್ತಾರೆ. ಈ ಮೂಲಕ ದಕ್ಷಿಣ ಕಲಾವಿದರ ಪರವಾಗಿ ದಿಟ್ಟ ದನಿಯನ್ನು ಎತ್ತಿದರು. ಜಾನಕಿ ಅವರಿಗೆ ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿನೇ ಇರಲಿಲ್ಲ. ಆದರೂ ಅವರ ಧ್ವನಿ ಮಾತ್ರ ಇಡೀ ಜಗತ್ತನ್ನೇ ಬೆರಗುಗೊಳಿಸ್ತಾ ಇತ್ತು. ತಮಿಳಿನ ಮೊನ್ರಾಯ್ ಪಿರೈ ಅಂದರೆ ಕನ್ನಡದಲ್ಲಿ ಕೋಕಿಲಾ ಪ್ರಿಯ ಚಿತ್ರದಲ್ಲಿ ನಟಿ ಶ್ರೀದೇವಿ ಅವರು ಮಾನಸಿಕ ಅಸ್ವಸ್ಥ ಹುಡುಗಿಯ ಪಾತ್ರ ಮಾಡ್ತಾರೆ. ಆಗ 40ರ ಹರೆಯದಲ್ಲಿದ್ದಂಥ ಜಾನಕಿ ಅವರು 16ರ ಮಗುವಿನಂಥ ಮುಗ್ಧ ಧ್ವನಿಯಲ್ಲೇ ಕಣ್ಣೇ ಕಲೈಮಾನೆ ಹಾಡನ್ನು ಹಾಡ್ತಾರೆ. ಇದಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಒಲಿತು. ವಿಶೇಷತೆ ಅಂದರೆ ಅವರು ಒಂದೇ ಹಾಡಿನಲ್ಲಿ ಹಸುಗೂಸಿನ ದನಿ, ಗಂಡಸು ದನಿ, ಪ್ರೇಮಿ ಹಾಗೂ ಮುದುಕಿಯ ದನಿಯನ್ನು ಅತ್ಯಂತ ಲೀಲಾಜಾಲವಾಗಿ ಸೃಷ್ಟಿ ಮಾಡ್ತಾಯಿದ್ರು. ಸಂಗೀತ ನಿರ್ದೇಶಕ AR ರೆಹಮಾನ್ ಕೂಡ ಜಾನಕಿ ಅವರ ಈ ದನಿಗೆ ಮ್ಯಾಜಿಕ್ಕನ್ನು ದೈವಿಕ ವಿಸ್ಮಯ ಅಂತ ಹೇಳಿ ಕೂಡ ಕರೆದಿದ್ದಾರೆ. ನಂಬಲಿಕ್ಕೆ ಅಸಾಧ್ಯ ಆದರೂ ಕೂಡ ಜಾನಕಿ ಅವರು ಯಾವುದೇ ಅಧಿಕೃತವಾದಂಥ ಶಾಸ್ತ್ರೀಯ ಸಂಗೀತ ತರಬೇತಿ ಪಡೆದಿರಲಿಲ್ಲ. ಕೇವಲ ತಮ್ಮ 3ನೇ ವಯಸ್ಸಿನಲ್ಲಿ ನಾದಸ್ವರ ವಿದ್ವಾನ್ ಪೈದಿಸ್ವಾಮಿ ಅವರಿಂದ ಸಂಗೀತದ ಪ್ರಾಥಮಿಕ ಪಾಠಗಳನ್ನು ಮಾತ್ರ ಕೇಳ್ತಾ ಇದ್ದರು. ನಂತರ ಅವರ ಕಾನ್ಸಂಟ್ರೇಷನ್, ಕೇಳುವ ಕಲೆ ಮೂಲಕವೇ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ರು.
ಇನ್ನು ಜಾನಕಿ ಅವ್ರ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದೆ. ಅವ್ರ ಪ್ರಾಥಮಿಕ ಪಾಠಗಳನ್ನು ವೈದಿಕ ಪೈದಿ ಸ್ವಾಮಿ ಅವ್ರ ಹತ್ರ ಕೇಳ್ತಾಯಿದ್ರು. ಆ ಒಂದು ಏಕಾಗ್ರತೆ ಇದೆಯಲ್ಲ ಈ ಹಂತಕ್ಕೆ ತಂದು ನಿಲ್ಲಿಸ್ತು ಅಂತ. ನಿಮಗೆ 1959ರಲ್ಲಿ ಅವರ ಕುಟುಂಬದ ಬಗ್ಗೆ ಹೇಳೋದಾದರೆ ವಿ ರಾಮಪ್ರಸಾದ್ ಅವ್ರನ್ನ ಮದುವೆ ಆಗ್ತಾರೆ. ಅವರ ಗಾಯನ ವೃತ್ತಿಗೆ ಪತಿ ರಾಮಪ್ರಸಾದ್ ಕೂಡ ತುಂಬ ದೊಡ್ಡ ಬೆಂಬಲವಾಗಿ ನಿಂತಿದ್ದರು. ಆದರೆ 1997ರಲ್ಲಿ ಅವರ ಪತಿ ಹೃದಯಾಘಾತದಿಂದ ನಿಧನರಾದ ನಂತರ ಜಾನಕಿ ಅವರು ಮಾನಸಿಕವಾಗಿ ಸಾಕಷ್ಟು ಕುಗ್ಗು ಹೋಗಿಬಿಟ್ಟಿದ್ದರು. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ವಿವಿಧ ರಾಜ್ಯಗಳಿಂದ ಬರೋಬ್ಬರಿ 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂಥ ಅಪರೂಪದ ಗಾಯಕಿಯವರು. ಸ್ನೇಹಿತರೆ, ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಹೇಳಲೇಬೇಕು. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅದ್ಭುತ ಗಾಯಕರು, ಅದರಲ್ಲಿ ಇನ್ನೊಂದು ಮಾತಿಲ್ಲ. ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಎಸ್ ಜಾನಕಿ ಅವರು ಎದುರು ನಿಂತ್ಕೊಂಡು ಹಾಡಲಿಕ್ಕೆ ತೀವ್ರವಾಗಿ ಸಂಕೋಚ ಮತ್ತು ಭಯ ಪಡ್ತಾ ಇದ್ರಂತೆ. ಜಾನಕಿಯವರ ದನಿಯ ಶ್ರೇಣಿ ಇದೆಯಲ್ಲ, ಅದು ಪಿಚ್ ಇದೆಯಲ್ಲ, ಅವರು ಲೀಲಾಜಾಲವ ತೆಗೆದುಕೊಳ್ತಾ ಇದ್ದಂಥ ಆ ಟಾನ್ಗಳನ್ನು ನೋಡಿ ರಾಜ್ಕುಮಾರ್ ಬೆರಗಾಗ್ತಾ ಇದ್ರಂತೆ. ಹಲವು ಬಾರಿ ಜಾನಕಿಯಮ್ಮ ನಿಮ್ಮ ಜೊತೆ ಹಾಡಲಿಕ್ಕೆ ನನಗೆ ಭಯ ಆಗುತ್ತೆ, ನೀವು ಹಾಡು ಮುಗಿಸಿ ಹೋದ್ಮೇಲೆ ನಾನು ಪ್ರತ್ಯೇಕವಾಗಿ ನನ್ನ ಧ್ವನಿ ರೆಕಾರ್ಡ್ ಮಾಡ್ತೀನಿ ಅಂತ ತಮಾಷೆಯಾಗೂ ಕೂಡ ಹೇಳ್ತಾ ಇದ್ರಂತೆ. ಇನ್ನು ಯಾವುದೇ ಒಬ್ಬ ಕಲಾವಿದ ತಮಗೆ ಬೇಡಿಕೆ ಇರುವಾಗಲೇ ಸಿನಿಮಾ ರಂಗದಿಂದ ದೂರ ಸರಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜಾನಕಿಯವರು ತಮ್ಮ ಕರಿಯರ್ನಲ್ಲಿ 60 ವರ್ಷಗಳು ಮುಗಿತಾ ಇದ್ದಾಗೆ ಸ್ವಯಂ ನಿವೃತ್ತಿಯನ್ನು ಹಾಡಲಿಕ್ಕೆ ಅವರು ನಿವೃತ್ತಿ ಘೋಷಣೆ ಮಾಡ್ತಾರೆ. ವಿಶೇಷತೆ ಅಂದರೆ ಅವರು ತಮ್ಮ ಕೊನೆಯ ಹಾಡನ್ನು ಹಾಡಲು ಆರಿಸ್ಕೊಂಡಿದ್ದು ಒಂದು ಸಣ್ಣ ಮಲಯಾಳಂ ಜೋಗುಳ ಹಾಡನ್ನು. 10 ಕಲ್ಪನಾ ಕಲ್ಲನೋ ಒಂದು ಸಿನಿಮಾ, ಅಂದರೆ ಒಂದು ಸಣ್ಣ ಮಲಯಾಳಂ ಹಾಡೋದು. ನಾನು ನನ್ನ ವೃತ್ತಿ ಬದುಕನ್ನು ಜೋಗುಳ ಹಾಡಿನೊಂದಿಗೆ ಆರಂಭಿಸಿದ್ದೆ, ಹಾಗಾಗಿ ಜೋಗುಳ ಹಾಡಿನೊಂದಿಗೆ ನನ್ನ ಗಾಯನ ಪಯಣ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ 2016ರಲ್ಲಿ ಮೈಕನ್ನು ಕೆಳಗಿಡ್ತಾರೆ. ಆನಂತರ ಅವರು ಯಾವುದೇ ಸಿನಿಮಾಗೂ ಕೂಡ ಹಾಡಲೇ ಇಲ್ಲ. ಕುತೂಹಲದ ಕಥೆ ಅಂದರೆ ಜಾನಕಿಯಮ್ಮ ಅವರು ಬಲಮೂಗ್ನಲ್ಲಿ ಸದಾ ಹೊಳೆಯುವ ವಜ್ರದ ನತ್ತನ್ನು ಧರಿಸ್ತಾಯಿದ್ರು. ಸಂಗೀತ ಲೋಕದಲ್ಲಿ ಒಂದು ತಮಾಷೆ ಮತ್ತು ಕುತೂಹಲದ ವದಂತಿ ಕೂಡ ಇತ್ತು. ಜಾನಕಿ ಅವರು ಅಷ್ಟೊಂದು ಸುಲಭವಾಗಿ ಮೂಗಿನ ದನಿಯಲ್ಲಿ ಮಕ್ಕಳ ಥರ ಹಾಡೋದಕ್ಕೆ ಆ ವಜ್ರದ ಮೂಗುತಿಯೇ ಕಾರಣ ಅಂತ ಹೇಳಿ ಭಾಳ ಜನ ನಂಬಿದ್ರು ಕೂಡ. ಅವರ ಮೂಗಿನ ನರವನ್ನು ಅದು ಕಂಟ್ರೋಲ್ ಮಾಡುತ್ತೆ ಅಂತ ಅಭಿಮಾನಿಗಳು ನಂಬಿದ್ದರಂತೆ. ಆದರೆ ಜಾನಕಿ ಅವರು ತಮಗಿದ್ದಂಥ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಕಂಠದ ಕಸರತ್ತಿನಿಂದ ಮಾತ್ರವೇ ಅದನ್ನು ಮಾಡಲಿ ಸಾಧ್ಯವಾಗ್ತಾಯಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ದಂತಕತೆ MS ಸುಬ್ಬಲಕ್ಷ್ಮಿ ಅವರು ಸಿನಿಮಾಗಳನ್ನು ಅಥವಾ ಸಿನಿಮಾ ಹಾಡುಗಳನ್ನು ಹೆಚ್ಚಾಗಿ ಕೇಳ್ತಾ ಇರಲಿಲ್ಲ. ಒಮ್ಮೆ ಜಾನಕಿಯವರ ಹಾಡಿದಂಥ ಭಕ್ತಿಗೀತೆಯನ್ನು ಕೇಳಿ ಅವರು ಕೂಡ ಭಾವುಕರಾಗಿದ್ದರಂತೆ. ಜಾನಕಿಯವರ ದನಿಯಲ್ಲಿದ್ದಂಥ ಭಕ್ತಿ ಮತ್ತು ಶುದ್ಧತೆ MS ಸುಬ್ಬಲಕ್ಷ್ಮಿಯವರು ಕೂಡ ಜಾನಕಿಯವ್ರನ್ನ ಹತ್ತಿರ ಕರೆದು ತಬ್ಕೊಂಡು ಕಣ್ಣೀರು ಹಾಕಿದ್ರು. ನೀನು ಶಾಸ್ತ್ರೀಯ ಸಂಗೀತ ಕಲಿದೇ ಇದ್ದರೂ ಕೂಡ ನಿನ್ನ ಕಂಠದಲ್ಲಿ ಸರಸ್ವತಿ ನಲಿತಾ ಇದ್ದಾಳೆ ಅಂತ ಹಾರಿಸಿದ್ರು ಕೂಡ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳು ಅಂದರೆ ದಕ್ಷಿಣ ಭಾರತದ ಅತಿ ಹೆಚ್ಚು ಸಂಭಾವನೆ ಪಡಿತಕ್ಕಂಥ ಗಾಯಕಿಯರಲ್ಲಿ ಜಾನಕಿ. ಆದರೆ ಅವರ್ಯಾವತ್ತೂ ಕೂಡ ಮಿನುಗುವ ರೇಷ್ಮೆ ಸೀರೆ ಆಗಲಿ ಭಾರೀ ಒಡವೆಗಳನ್ನಾಗಲಿ ಧರಿಸಲಿಲ್ಲ. ಸದಾ ಬಿಳಿ ಮತ್ತು ತಿಳಿ ಬಣ್ಣದ ಹತ್ತಿ ಸೀರೆಗಳನ್ನು ಉಟ್ಟು ಅತ್ಯಂತ ಸಾಮಾನ್ಯ ಮಹಿಳೆಯಂತೆ ಸ್ಟುಡಿಯೋಗೆ ಬರ್ತಾಯಿದ್ರು. ಅವರ ಈ ಸರಳತೆ ಇಡೀ ಚಿತ್ರರಂಗಕ್ಕೆ ಮಾದರಿಯಾಗಿತ್ತು. ನಿಮಗೆ ಕೆಲವೊಂದು ಹಾಡುಗಳನ್ನು ನೆನಪು ಮಾಡ್ಕೊಳ್ತೀನಿ ಅಷ್ಟೇ. ಅವ್ರು ಹಾಡಿರ್ತಕ್ಕಂಥ ಹಾಡುಗಳು ಯಾವ್ದ್ಯಾವುದು ಅಂತ. ಜೊತೆಯಲ್ಲಿ ಹಾಡು SPB ಜೊತೆ ಹಾಡಿದ್ದು. ನಗುವ ನಯನ ಮಧುರ ಮೌನ ಪಲ್ಲವಿ ಅನುಪಲ್ಲವಿ ಸಿನಿಮಾದು. ಸ್ವಾತಿ ಮುತ್ತಿನ ಮಳೆ ಹನಿಯೇ ಬಣ್ಣದ ಗೆಜ್ಜೆ ಸಿನಿಮಾದ್ದು. ಇವಳು ಯಾರು ಬಲ್ಲರೆ ಅಂತ ಗಂಧದ ಗುಡಿ ಸಿನಿಮಾದ ಹಾಡು. ಜೀವ ಹೂವಾಗಿದೆ ನೀ ನನ್ನ ಗೆಲ್ಲಲಾರೆ ಸಿನಿಮಾದ ಹಾಡು. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನದೇ ರೂಪ ನೌಕರಿ ಸಿನಿಮಾದು. ಜೊತೆಗೆ ಜನಪ್ರಿಯ ಸೋಲೋ ಗೀತೆಗಳು ಕೂಡ ಇದ್ದಾವೆ. ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಬಯಲುದಾರಿ ಸಿನಿಮಾದ ಹಾಡು. ನಂಬಿದೆ ನಿನ್ನ ನಾಗದೇವತೆಯೇ ಅನ್ನೋ ಒಂದು ಸಂಧ್ಯಾ ರಾಗ ಚಿತ್ರದ ಹಾಡು. ರಾಮಚಾರಿ ಹಾಡುವ ನಗುವ ಹಾಡುವ ಅನ್ನೋ ರಾಮಚಾರಿ ಚಿತ್ರದ ಹಾಡು. ಒಂದೇ ಒಂದು ಆಸೆ ಕಣ್ಣ ತುಂಬ ಆಸೆ ಅದು ರಾಜ ಕೆಂಪೇಗೌಡ ಚಿತ್ರ. ಆಕಾಶ ದೀಪವು ನೀನು ಆಕಾಶ ದೀಪ ಸಿನಿಮಾದ ಹಾಡು. ಇದಿಷ್ಟು ಜಾನಕಿಯಮ್ಮ ಹಾಡಿರ್ತಕ್ಕಂಥ ಹಾಡುಗಳು. ವೀಕ್ಷಕರ, ದೈಹಿಕವಾಗಿ ಜಾನಕಿಯಮ್ಮ ಇವತ್ತು ನಮ್ಮನ್ನು ಅಗಲಿರಬಹುದು, ಆದರೆ ಧನಿಗೆ ಸಾವಿಲ್ಲ ಎಂಬ ಮಾತಿಗೆ ಜಾನಕಿಯಮ್ಮನೇ ಸಾಕ್ಷಿ. ಈ ಭೂಮಿ ಮೇಲೆ ಸಂಗೀತ ಅನ್ನೋದು ಇರೋ ತನಕ, ಕೋಗಿಲೆಗಳ ಗಾನವಿರುವ ತನಕ ಜಾನಕಿಯಮ್ಮ ನಮ್ಮ ನಡುವೆಯೇ ಬದುಕಿರ್ತಾರೆ. ಅಮ್ಮ ಮಲಗಿಸುವಾಗ ಜೋಗುಳವಾಗಿ, ಪ್ರೇಮಿಗಳ ಕಾವ್ಯವಾಗಿ, ವಿರಹದ ನೋವಾಗಿ,
ಭಕ್ತಿಯ ಪರಾಕಾಷ್ಠೆಯಾಗಿ ಅವರು ಹಾಡಿದಂಥ ಒಂದು ಹಾಡು ನಮ್ಮ ಉಸಿರಾಗಿ ಸದಾ ಜೀವಂತವಾಗಿರುತ್ತೆ. ಯುಗ ಯುಗಗಳೇ ಕಳೆದರೂ ಕೂಡ ಈ ದಕ್ಷಿಣ ಭಾರತದ ಕೋಗಿಲೆಯ ಸ್ಥಾನವನ್ನು ತುಂಬಲಿಕ್ಕೆ ಮತ್ತೊಬ್ಬ ಕಲಾವಿದ ಹುಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೆ ಈ ದೈವಿಕ ಕಂಠದ ಇಹಲೋಕದ ಪಯಣ ಮುಗಿದಿದೆ. ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಅಕ್ಷಯ ಸಂಗೀತದ ನಿಧಿ ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿರುತ್ತೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಕಾಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಇಡೀ ವಾಹಿನಿಯ ಪರವಾಗಿ ಗಾನಕೋಗಿಲಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸೋಣ.